ಟೋಟಲಿ ಖಾಲಿ ಇದೆ ಅಂತ ಕಾಣುತ್ತೆ. ಅವ್ರಿಗೆ ಮೆದುಳಿಲ್ಲ, ಅವ್ರಿಗೆ ಮೆದುಳಿಗೂ ನಾಲಿಗೆಗೂ ಕನೆಕ್ಟಿವಿಟಿ ಇಲ್ದಿದ್ದಕ್ಕೆ ಈ ರೀತಿ ಮಾತಾಡ್ತಾರೆ. ಈ ದೇಶದ ವಿರೋಧ ಪಕ್ಷದ ನಾಯಕರಿದ್ದಾರೆ, ಎಂಥ ಬುದ್ಧಿವಂತರ್ರಿ ಅವರು. ಪಾಪ ಅವ್ರನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಈ ದೇಶದ ಜನ. ಪೊಲ್ಯೂಷನ್ ಜಾಸ್ತಿ ಆಗ್ಬಿಟ್ಟಿದೆ ಅಂತೆ ದಿಲ್ಲಿನಲ್ಲಿ. पॉल्यूशन क्यों इतना ज्यादा हुआ आपको जानते हैं? मालूम है? इधर वोट चोरी हो रहा है. ವೋಟ್ ಚೋರಿ ಆಗಿದ್ದಕ್ಕೆ ಪೊಲ್ಯೂಷನ್ ಆಗ್ತಾ ಇದೆ ಅಂತ ಹೇಳಿ. ಅಂತ ಮೇಧಾವಿಗಳು ಈ ದೇಶದಲ್ಲಿ ಇದ್ದಾರೆ. ಇಂಥ ಮೇಧಾವಿಗಳಿಗೆ ವೋಟ್ ಹಾಕಿಲ್ಲ ಪಾಪ ಈ ದೇಶದ ಜನ. ಇಂತಹ ಒಂದು ಕನಿಷ್ಠ ಮಟ್ಟದ ಜ್ಞಾನ ಇಲ್ಲದೆ ಅಂತ ಇರ್ತಕ್ಕಂಥ ಕಾಂಗ್ರೆಸ್ಸು ಗುಲಾಮಿಗಿರಿ ಮಾಡ್ಕೊಂಡು ಇಲ್ಲಿ ನೋಡಿ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದ್ರೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜರ್ಮನಿಯಿಂದ ಇವರು ಬರ್ತಾರೆ, ಚಾನ್ಸಲರ್, ಅವರು ಈಕ್ವಲೆಂಟ್ ಟು ಪ್ರೈಮ್ ಮಿನಿಸ್ಟರ್. ಅಂಥವ್ರು ಬಂದಾಗ ಅವರನ್ನ ಹೋಗಿ ಭೇಟಿ ಮಾಡಿ ಒಳ್ಳೆ ರಿಸೆಪ್ಷನ್ ಕೊಟ್ಟು ಅವರನ್ನು ಕರೆದು ಈ ಆ ದೇಶದ ಇದನ್ನು ತಿಳ್ಕೊಂಡು ಅಲ್ಲಿಂದ ನಮಗೆ ಇಲ್ಲಿ ಬಂದು ಇಂಡಸ್ಟ್ರಿ ಮಾಡ್ರಿ, ನಮ್ಮ ಏನು ಸವಲತ್ತು ಬೇಕಾದ್ರೆ ಕೊಡ್ತೀವಿ, ಇದನ್ನೆಲ್ಲ ಹೇಳಬೇಕು. ಅವ್ರನ್ನ ಹೋಲಿಸ್ಕೊಂಡು ಅದನ್ನು ಪಡ್ಕೊಳ್ಳೋ ಕೆಲಸ ಮಾಡಬೇಕು. MB ಪಾಟೀಲ್ರು ಪಾಪ ಅವ್ರೇನು ಮಾಡೋಕ್ಕಾಗತ್ತೆ? ಅವ್ರನ್ನ ಕಳಿಸ್ತಾರ ಅವ್ರನ್ನ ರಿಸೀವ್ ಮಾಡೋಕ್ಕೆ. ಇವ್ರು ಹೋಗಿ ಕೈ ಕೊಟ್ಕೊಂಡು ನಿಂತಿದ್ದಾರೆ ಮೈಸೂರು ಏರ್ಪೋರ್ಟಲ್ಲಿ. ಡೆಲ್ಲಿಗಾದ್ರೂ ಹೋಗಿ ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿ ಬರ್ತಿದ್ರು. ಈಗ ರಾಹುಲ್ ಗಾಂಧಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿನ ಫುಟ್ಪಾತಲ್ಲಿ ನಿಲ್ಲಿಸ್ಬಿಟ್ಟವ್ರೆ. ಅವ್ರಿಗೆ ಗೊತ್ತಾಗೋಯ್ತು ನೀವು ಫುಟ್ಪಾತ್ ಗಿರಾಕಿಗಳು ಅಂತ, ನೀವು ಫುಟ್ಪಾತಲ್ಲಿ ಇರೋಕೆ ಯೋಗ್ಯರು ಅಂತೇಳಿ ಫುಟ್ಪಾತಲ್ಲಿ ನಿಲ್ಸ್ಕೊಂಡು ಮಾತಾಡ್ಯವ್ರೆ ಅವ್ರನ್ನ. ಕನಿಷ್ಠ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ಕೊಡಬೇಕಾದ ಗೌರವನೂ ಕೂಡ ರಾಹುಲ್ ಗಾಂಧಿ ಕೊಡ್ತಾ ಇಲ್ಲ. ದೇಶವೇ ಅವರನ್ನು ತಿರಸ್ಕಾರ ಮಾಡ್ತಾ ಇದೆ. ಇವತ್ತು ನೋಡಿ ಅಲ್ಲಿ ಡೆಪಾಸಿಟ್ಗಳೇ ಬರ್ತಾ ಇಲ್ಲ ಮಹಾರಾಷ್ಟ್ರದಲ್ಲಿ ಅವರಿಗೆ. ಇಷ್ಟರವರೆಗೆ ಇವತ್ತು ನಾವು ಕೊಂಡಾಡಬೇಕು, ಭಾರತೀಯ ಜನತಾ ಪಕ್ಷ ಫಡ್ನವೀಸ್ ಅವರ ನೇತೃತ್ವದಲ್ಲಿ ಪೂರ್ತಿ ಇವತ್ತು ಮುಂಬೈನ ಮಹಾರಾಷ್ಟ್ರದ ಇದನ್ನ ಹಿಡಿತಾ ಇದ್ದಾರೆ. ಇವತ್ತಿನವರೆಗೂ ಇರಲಿಲ್ಲ. ಠಾಕ್ರೆ ಅವರ ಅಣ್ಣ ತಮ್ಮಂದಿರಿಬ್ಬರು ಸೇರಿದ್ದಾರೆ ಇವತ್ತು. ಬಹುಕಾಲದಿಂದ ಹಿಂದುತ್ವದ ಪರಿಪಾಲಕರವರು, ಮೊದಲಿಂದ ಅಧಿಕಾರದ ದಾಹಕ್ಕಾಗಿ ಹಿಂದುತ್ವನೂ ಮರೆತರು, ಎಲ್ಲ ಬಿಟ್ಟು. ಠಾಕ್ರೆ ಅವರು ಮೊದಲು ಹೋದ್ರಲ್ಲ, ಅವ್ರ ಕಾಲಕ್ಕೆ ಹೊರಟೋಯ್ತದಲ್ಲ. ಕಾಂಗ್ರೆಸ್ ಜೊತೆಲೂ ಸೇರ್ತಾರೆ, NCP ಜೊತೆಲೂ ಸೇರ್ತಾರೆ, ಹೆಂಗಾದ್ರೂ ಮಾಡಿ ಅಧಿಕಾರ. ಠಾಕ್ರೆ ಅವರು ಆ ರೀತಿ ಇರಲಿಲ್ಲ. ಅದರಿಂದ ಆ ಗಟ್ಟಿತನ ಅವರಲ್ಲಿತ್ತು, ಜನ ಅವ್ರನ್ನ ಮೆಚ್ಚುತ್ತಿದ್ರು. ಈಗ ಇವ್ರು ಎಷ್ಟೇ ಮಾಡಿದ್ರು ಇಲ್ಲ. ಆದ್ದರಿಂದ BJPಗೆ ಇವತ್ತು ಭರ್ಜರಿ ಜಯವನ್ನು ತಂದು ಕೊಟ್ಟಿದ್ದಾರೆ ಅಲ್ಲಿ. ಅದರಿಂದ ಇನ್ನು ಮುಂದೆ ಈ ಶಿವಸೇನೆ ಕೂಡ ನಿನ್ನ ತಲೆ ಎತ್ತೋದಿಲ್ಲ. ಕಾಂಗ್ರೆಸ್ ಅಂತೂ ನಿರ್ನಾಮ. ಐ ಆಮ್ ಹ್ಯಾಪಿ ಟುಡೇ. ಕಾಂಗ್ರೆಸ್ ಕಟ್ಟಿದ್ದು ಸ್ವತಂತ್ರ ಹೋರಾಟಕ್ಕಾಗಿ. ಬ್ರಿಟಿಷರನ್ನು ಕಳಿಸ್ಬೇಕು, ನಾವು ಸ್ವತಂತ್ರ ತಗೋಬೇಕು. ಅದಾದ್ಮೇಲೆ ರಾಜಕೀಯ ಪಕ್ಷಗಳು ಹುಟ್ಟಿದ್ರೆ ನೀವು ಬೇರೆ ಹೆಸರು ಇಟ್ಕೊಳ್ಳಿ, ಕಾಂಗ್ರೆಸ್ಸನ್ನು ಬರ್ಖಾಸ್ತು ಮಾಡಲಿಲ್ಲ ಇವರು. ಅವ್ರಿಗೆ ಗೌರವನೇ ಕೊಡಲಿಲ್ಲ. ಅದನ್ನೇ ಇಟ್ಕೊಂಡು ಇಲ್ಲಿವರೆಗೂ ಬಂದಿದ್ರು. ಅವ್ರಿಗೆ ಸಿಟ್ಟು ಬಂದಿರಬೇಕು ಮಹಾತ್ಮ ಗಾಂಧಿಗೆ. ಈಗ ಅದರಿಂದಾಗಿ ಎಲ್ಲ ಕಡೆಯಿಂದ ಕಾಂಗ್ರೆಸ್ಸನ್ನು ಸರ್ವನಾಶ ಮಾಡ್ತಾ ಬರ್ತಿದ್ದಾರೆ. ಸಂಪೂರ್ಣ ಸರ್ವನಾಶ ಆಗಬೇಕು ಅನ್ನೋದನ್ನ ನಾನು ಕೂಡ ಹೇಳಿ ಸರ್. ಮೊನ್ನೆ ಹೋದಾಗ ನಾವು ಹೇಳಿ ಬಂದಿದ್ದೀವಿ. ಲಾ ಅಂಡ್ ಆರ್ಡರ್ ಸಿಚುವೇಶನ್ ಇಸ್ ಸೋ ವರ್ಸ್ಟ್ ಇನ್ ಕರ್ನಾಟಕ. ಇಂಥ ಇದೇ ರೀತಿ ಏನಾದರೂ ಮುಂದುವರೆದಿದ್ದಾದರೆ ನೀವು ಇದನ್ನು ಆ್ಯಕ್ಷನ್ ತಗೊಳ್ಬೇಕು. ಆ್ಯಕ್ಷನ್ ಅಂತಂತಂದರೆ ಇದನ್ನು ಏನೋ ಸರ್ಕಾರನ ವಜಾ ಮಾಡಲಿಕ್ಕೇ ನೀವು ಮಾಡಬೇಕು ಅನ್ನೋದನ್ನು ಒತ್ತಾಯ ಮಾಡಿ ಬಂದಿದ್ದೀವಿ.
चिकन बर्फी कबाब, अरेबियन रोल, गार्लिक चिकन, टर्किश कबाब और पता नहीं क्या क्या। नमस्ते बेलगाम में हूँ अभी एंड आज मैंने विजिट किया बेलगाम में ओपन हुए इस न्यू लाल केटरर्स के रेस्टोरेंट को। ये लाल पकाती केटरिंग के नाम से बहुत फेमस है। इनके पास आपको यूनिक टाइप्स ऑफ स्टार्टर्स मिलेंगे, जिसमें से हमने ट्राई किया पॉपलेट चिकन, इटालियन कबाब, चिकन शाही चीज रोल, चिकन बर्फी कबाब, अरेबियन रोल, चिकन चीज बॉक्स, लाल बादशाह रोल, चिकन पटानी कबाब, टर्किश कबाब, गार्लिक चिकन और ये चिकन सिजलर। इनके स्टार्टर्स का टेस्ट तो बहुत बढ़िया था एंड इनके फ्लेवर्स भी लाजवाब थे। और ये मेरा दोस्त जिसको हाथ टूटा हुआ है फिर भी खाने का नाम सुनते ही आ गया अपना प्रोटीन इंटेक पूरा करने। इतने सब स्टार्टर्स के बाद अब बारी थी मेन कोर्स की, तो हमने यहाँ पे लिया घी रोस्टेड रश्मि पराठा विद चिकन अंगारा, जो टेस्ट में एक नंबर था। फिर आई हम सबकी फेवरेट चिकन एंड मटन बिरयानी, और इनकी मटन बिरयानी तो माउथ वाटरिंग थी, जो आपको ट्राई करनी ही पड़ेगी। इनका खुद का केटरिंग सर्विस भी है, जहाँ ये ऑल टाइप्स ऑफ इवेंट्स के ऑर्डर लेते हैं एंड बिरयानी के भी ऑर्डर्स लेते हैं, लेकिन आपको बिरयानी मिनिमम 2 kg ऑर्डर करनी पड़ेगी। और इवनिंग में रेस्टोरेंट के सामने इनका स्टार्टर्स का स्टॉल भी लगता है, जो 5 PM to 7 PM रहेगा। अगर आपको इनके यूनिक स्टार्टर्स एंड माउथ वाटरिंग बिरयानी ट्राई करनी है तो विजिट लाल केटरर्स रेस्टोरेंट नियर इंडियन नेशनल फ्लैग, असद खान सोसाइटी, बेलगाम।